100% ಇಲ್ಲಿ ಯಾವುದೇ ಒಂದು ಕಾಳು ರಾಸಾಯನಿಕ ಹಾಕ್ದೇ ನಾವು ಮಾಡ್ತಾ ಇರೋಂಥ ಕೃಷಿ ಇದು. ಸರ್ ಈಗೇನು ನಾವು ಚಕ್ಕೆ ಲವಂಗ ಇದೆಲ್ಲ ಮನೆಗೆ ತರ್ತೀವಿ, ಅದರಲ್ಲಿ ಇದು ಚಕ್ಕೆ. ಒಂದು 3 ವರ್ಷ ಇದು ಬಂದಮೇಲೆ ಈ ಬಾರ್ಕನ್ನು ಕಟ್ ಮಾಡಿ ಅದನ್ನು ನಾವು ಸೌತೆಕಾಯಿ ಥರ ಹೊರದಂಗೆ ಹೊರದ್ರೆ ನಿಮಗೆ ಆ ಚಕ್ಕೆ ಸಿಕ್ಕುತ್ತೆ. ಅದನ್ನು ಒಣಗಿಸ್ತು ಅಂತಂದರೆ ಚಕ್ಕೆ ಆಗುತ್ತೆ. ಎಷ್ಟೆಷ್ಟು ಪೀಸ್ ಬೇಕು ಅಷ್ಟು ಕಟ್ ಮಾಡ್ಕೊಂಡು ಮಾರಾಟ ಮಾಡ್ಬೋದು. ಈಗ ರಾಸಾಯನಿಕ ಹಾಕಬಾರ್ದು ಅನ್ನೋದಕ್ಕೆ ಕಾರಣ, ರಾಸಾಯನಿಕನ ನಾವು ಭೂಮಿಗೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಯೂರಿಯಾ, DAP, 2020 ಸೂಪರ್, ಈ ಥರ ಸುಮಾರು ಇದ್ದಾವೆ. ನನಗೂ ಇಷ್ಟೇ ಗೊತ್ತಿರೋದು, ರಾಸಾಯನಿಕ ಗೊತ್ತಿಲ್ಲ. ಆ ರಾಸಾಯನಿಕ ನಾವು ಮಣ್ಣಿಗೆ ಹಾಕ್ತೀವಿ. ಸೊ ನಮ್ಮ ಗಿಡದ ಬೇರುಗಳು, ಗಿಡದ ಬಹಳಷ್ಟು ಭಾಗ ಒಂದು ಮಣ್ಣಿನಿಂದ ಮಣ್ಣನ್ನು ಉಪಯೋಗಿಸ್ಕೊಂಡು ಬೆಳೆಯೋದ್ರಿಂದ ಮಣ್ಣಲ್ಲಿ ಹಾಕಿರ್ತಕ್ಕಂಥ ರಾಸಾಯನಿಕವನ್ನು ಕೂಡ ನಮ್ಮ ಗಿಡಗಳಿಗೆ ಬರುತ್ತೆ. ಗಿಡಗಳಂದರೆ ಗಿಡಗಳ ಎಲೆಗಳಿಗೆ ಬರುತ್ತೆ, ಹಣ್ಣುಗಳಿಗೆ ಬರುತ್ತೆ, ಕಾಯಿಗಳಿಗೆ ಬರುತ್ತೆ. ಇದೆಲ್ಲದೂ ನಾವು ತಿಂದಾಗ ಏನಾಗುತ್ತೆ, ನಮ್ಮ ದೇಹಕ್ಕೂ ರಾಸಾಯನಿಕ ಬರುತ್ತೆ. ನಮಸ್ಕಾರ ಸರ್, ನಿಮ್ಮ ಬಗ್ಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಾನು ನವೀನ್ ಕುಮಾರ್ ಅಂತ, ಅಡಗನಹಳ್ಳಿ ಗ್ರಾಮ, ಕೇರನಗರ ತಾಲೂಕಲ್ಲಿ ಒಂದು 2 ಎಕರೆ ಜಾಗ ತೊಗೊಂಡು ಅಡಗನಹಳ್ಳಿಲಿ ತೋಟ ಮಾಡಿದ್ವಿ. ಸೊ ಈ ತೋಟದಲ್ಲಿ ಸಮಗ್ರ ಕೃಷಿ ಮಾಡ್ತಾಯಿದ್ವಿ. ನಮಗೆ ಬೇಕಾಗಿರ್ತಕ್ಕಂಥ ಸಾಂಬಾರ ಪದಾರ್ಥಗಳು, ಹಣ್ಣು ಹಂಪಲುಗಳು, ಸ್ವಲ್ಪ ಕಮರ್ಷಿಯಲ್ ಆಗಿ ಅಡಿಕೆ, ಈ ಥರ ನಮ್ಮ ಭೂಮಿನ ಒಂದು 4-5 ಭಾಗಗಳಾಗಿ ವಿಂಗಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಓವರಾಲ್ ಈ ತೋಟದಲ್ಲಿ ನಾವು ಮ್ಯಾಕ್ಸಿಮಮ್ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಹಣ್ಣು, ತರಕಾರಿಗಳು, ಸೊಪ್ಪು, ಸದೆಗಳು ಎಲ್ಲದನ್ನು ಇಲ್ಲೇ ಬೆಳ್ಕೋಬೇಕು ಅನ್ನೋಂಥ ಒಂದು ಕಲ್ಪನೆಯಲ್ಲಿ ಶುರು ಮಾಡಿರೋದು. ಅದರಲ್ಲಿ ಒಂದು 20-30% ನಾವು ಅಚೀವ್ ಮಾಡಿದ್ದೀವಿ. ಬೇಕಾಗಿರ್ತಕ್ಕಂಥ ಹಣ್ಣುಗಳೆಲ್ಲ ಈಗ ಆಲ್ರೆಡಿ ಸಿಗ್ತಾಯಿದೆ. ಇದು 2017ರಲ್ಲಿ ಬಾಳೆ ತೋಟದಿಂದ ಶುರು ಮಾಡಿದ್ದು. ಮೊದಲು ಬಾಳೆ ಹಾಕೋದಕ್ಕಿಂತ ಮುಂಚೆನೂ 2014-15ರಲ್ಲಿ ರಾಸಾಯನಿಕ ಹಾಕಿ ಕೃಷಿ ಮಾಡ್ತಾಯಿದ್ವಿ. ಶಾರ್ಟ್ ಟರ್ಮ್ ಕ್ರಾಪ್ಸ್ಗಳು ಬೆಳೀತಾಯಿದ್ವಿ. ಅದಾದಮೇಲೆ 2017 ಆಸ್ಪಾಸ್ನಲ್ಲಿ ಬಾಳೆ ಹಾಕೋ ಟೈಮಲ್ಲಿ ಸಂದೀಪ್ ಮಂಜುನಾಥ್ ಅಂತ ಒಬ್ಬರು ಸ್ನೇಹಿತರು ಹುಣಸೂರವ್ರು ಪರಿಚಯ ಆಗಿ, ಅವರು ನೈಸರ್ಗಿಕ ಕೃಷಿಕರು ಹಾಗೂ ನೈಸರ್ಗಿಕ ಕೃಷಿ ಸುಭಾಷ್ ಪಾಳೇಕರ್ ಅವರು ಪ್ರತಿಪಾದಿಸಿರ್ತಕ್ಕಂಥ ನೈಸರ್ಗಿಕ ಕೃಷಿನ ನಮಗೆ ಪರಿಚಯ ಮಾಡಿಸಲಾಗಿ, ನಾವು ಪೂರ್ತಿ ಅದು ಪರಿಚಯ ಆದಮೇಲೆ ಇಮಿಡಿಯೇಟಾಗಿ ನೈಸರ್ಗಿಕ ಕೃಷಿಗೆ ಭೂಮಿನ ಬದಲಾಯಿಸ್ಕೊಂಡ್ವಿ. ಆ ಟೈಮಲ್ಲಿ ಬಾಳೆ ಹಾಕಿದ್ವಿ. ಎಂಟೈರ್ ತೋಟ ಬಾಳೆ ತೋಟ ಇತ್ತು. ಈಗ ಒಂದು 4-5 ವರ್ಷದ ಕೆಳಗೆ ಬಾಳೆ ಎಲ್ಲ ತೆಗೆದು ಸಮಗ್ರ ಕೃಷಿ ತೋಟ ಮಾಡಿದ್ದಿಲ್ಲಿ. ಅದರಲ್ಲಿ ಈಗ ಮತ್ತೆ ವಿಶೇಷವಾಗಿ ಇನ್ನೊಂದು 6-7 ಥರ ಬಾಳೆನ ಹಾಕಿ ಇನ್ನೊಂದು ಮಾಡೆಲ್ ಮಾಡ್ತಾಯಿದ್ದೀನಿ. ಈಗ ಕಳೆದ ನಮ್ಮ ಮೇ ಎಂಡಲ್ಲಿ ಅದನ್ನು ಶುರು ಮಾಡಿದ್ದೀನಿ. ಒಂದು 5 ವೆರೈಟಿ ಇದೆ. ಚಂದ್ರಬಾಳೆ, ನೇಂದ್ರಬಾಳೆ, ಮದರಂಗ, ಪಚ್ಚಬಾಳೆ, ಏಲಕ್ಕಿ, ನಂಜನಗೂಡು ರಸಬಾಳೆ, ಇದಿಷ್ಟನ್ನು ಹಾಕಿ ಒಂದು ಮಾಡೆಲ್ ಮಾಡ್ತಾಯಿದ್ದೀನಿ. ಮತ್ತು ದೇಸಿ ಪಪ್ಪಾಯ ಮತ್ತು ಸೋಲೋ ಪಪ್ಪಾಯ ಒಂದು ಆರ್ಡ್ರ್ ಕೊಟ್ಟಿದ್ದೀನಿ. ಅದು ಬಂತು ಅಂದರೆ ಪಪ್ಪಾಯ ಮತ್ತು ಬಾಳೆದೊಂದು ಮಾಡೆಲ್ ರೆಡಿ ಆಗ್ತದೆ. ಅದರೊಳಗೆ ಅರಿಶಿನ, ತೊಗರಿ, ಅಲಸಂದಿ, ಆಮೇಲೆ ಪೈನಾಪಲ್ಲು ಇದೆಲ್ಲ ಹಾಕಿ ಒಂದು ವಿಶೇಷವಾದ ಒಂದು ಮಾಡೆಲ್ ಮಾಡ್ತಾಯಿದ್ವಿ. ಅದನ್ನು ಕೂಡ ನಿಮಗೆ ಪರಿಚಯ ಮಾಡಿಸ್ತೀನಿ. ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ ಬೆಳೆದು 100% ಇಲ್ಲಿ ಯಾವುದೇ ಒಂದು ಕಾಳು ರಾಸಾಯನಿಕ ಹಾಕ್ದೇ ನಾವು ಮಾಡ್ತಾ ಇರೋಂಥ ಕೃಷಿ ಇದು. ಸರ್, ನಾನು ಕೇಳೋದೇನೆಂದರೆ, ರಾಸಾಯನಿಕ ಹಾಕಬಾರ್ದು ಅನ್ನೋಕ್ಕೆ ಏನು ಕಾರಣಗಳಿದೆ ಸರ್? ಈಗ ರಾಸಾಯನಿಕ ಹಾಕಬಾರ್ದು ಅನ್ನೋದಕ್ಕೆ ಕಾರಣ, ರಾಸಾಯನಿಕನ ನಾವು ಭೂಮಿಗೆ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಯೂರಿಯಾ, DAP, 2020 ಸೂಪರ್, ಈ ಥರ ಸುಮಾರು ಇದ್ದಾವೆ. ನನಗೂ ಇಷ್ಟೇ ಗೊತ್ತಿರೋದು, ರಾಸಾಯನಿಕ ಗೊತ್ತಿಲ್ಲ. ಆ ರಾಸಾಯನಿಕ ನಾವು ಮಣ್ಣಿಗೆ ಹಾಕ್ತೀವಿ. ಸೊ ನಮ್ಮ ಗಿಡದ ಬೇರುಗಳು, ಗಿಡದ ಬಹಳಷ್ಟು ಭಾಗ ಒಂದು ಮಣ್ಣಿನಿಂದ ಮಣ್ಣನ್ನು ಉಪಯೋಗಿಸ್ಕೊಂಡು ಬೆಳೆಯೋದ್ರಿಂದ ಮಣ್ಣಲ್ಲಿ ಹಾಕಿರ್ತಕ್ಕಂಥ ರಾಸಾಯನಿಕವನ್ನು ಕೂಡ ನಮ್ಮ ಗಿಡಗಳಿಗೆ ಬರುತ್ತೆ. ಗಿಡಗಳಂದರೆ ಗಿಡಗಳ ಎಲೆಗಳಿಗೆ ಬರುತ್ತೆ, ಹಣ್ಣುಗಳಿಗೆ ಬರುತ್ತೆ, ಕಾಯಿಗಳಿಗೆ ಬರುತ್ತೆ. ಇದೆಲ್ಲದೂ ನಾವು ತಿಂದಾಗ ಏನಾಗುತ್ತೆ, ನಮ್ಮ ದೇಹಕ್ಕೂ ರಾಸಾಯನಿಕ ಬರುತ್ತೆ. ಸೊ ರಾಸಾಯನಿಕ ಮಣ್ಣಿಗೆ ಅಂತಂದರೆ ರಾಸಾಯನಿಕ ನಮ್ಮ ದೇಹಕ್ಕೂ ಹಾಕೊಂಡಂಗೆ. ಸೊ ನಾವೀಗ ಏನಾದ್ರು ಹೋಗ್ಬಿಟ್ಟು ಒಂದು ಯೂರಿಯಾನ ನಾವು ತಿನ್ನೋಕ್ಕಾಗುತ್ತಾ? ಸೊ ಡೈರೆಕ್ಟಾಗಿ ತಿಂತಲ್ಲ, ಬಟ್ ಇಂಡೈರೆಕ್ಟಾಗಿ ತಿಂತಾ ಇದ್ವಿ. ಸೊ ರಾಸಾಯನಿಕ ಹಾಕೋದ್ರಿಂದ ಮನುಷ್ಯನ ಆರೋಗ್ಯಕ್ಕೆ ದುಷ್ಪರಿಣಾಮನೇ ಹೊರತು ಸತ್ಪರಿಣಾಮಗಳು ಏನೂ ಆಗೋದಿಲ್ಲ. ಸ್ಲೋ ಪಾಯ್ಸನ್ ಆಗ್ತಾ ಇದೆ. 100% ಇದು ನಿಧಾನಗತಿಯಾದಂಥ ವಿಷಯನೇ ನಮ್ಮ ಬಾಯಿಗೆ ಹಾಕಂತ ಇದ್ದೀವಿ. ಸೊ ಇದಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮುಂಚೆ ಎಲ್ಲ ನಮ್ಗೆ ತಿಳಿದಂಗೆ ಈಗ ಒಂದು 50-60 ವರ್ಷದ ಹಿಂದೆ ಎಲ್ಲರೂ ರಾಸಾಯನಿಕ ಮುಕ್ತವಾಗಿ ಬೆಳ್ಕೊತಾ ಇದ್ರು. ಯಾರೂ ತುಂಬ ವೈಭವೀಕರಣವಾಗಿ ನಡ್ಸ್ಕೊತಾ ಇಲ್ಲ ತಮಗೆ ತಾವು. ಸೊ ಈಗ ನೋಡ್ತು ಅಂತಂದರೆ ಎಲ್ಲ ವೈಭವೀಕರಣವಾಗಿದೆ, ಮಾಡೋದಿಷ್ಟು ಹೇಳ್ಕೊಳ್ಳೋದಿಷ್ಟು ಆ ಥರಕ್ಕಾಗಿದೆ. ಸೊ ಅವತ್ತು ಎಲ್ಲರೂ ತಮಗೇನು ಬೇಕೋ ಅದೆಲ್ಲ ಬೆಳ್ಕೊತಾ ಇದ್ರು. ಉದಾಹರಣೆಗೆ ಯಾರು ಹೋಗ್ಬಿಟ್ಟು ಪಟ್ಟಣದಿಂದ ಹೋಗಿ ಯಾರು ಸೊಪ್ಪು ತರಕಾರಿಗಳನ್ನ ತಗೊಂಡು ಅಡುಗೆ ಮಾಡ್ತಾ ಇರಲಿಲ್ಲ. ಹೊಲದಲ್ಲಿ ಎಲ್ಲ ಅದನ್ನು ಏನೇನು ಬೇಕು, ಯಾವ್ಯಾವ ಕಾಲಕ್ಕೆ ಏನೇನು ಬೇಕು ಅದೆಲ್ಲ ಬೆಳೀತಾ ಇದ್ರು. ಅವರವರೇ ಬಳಸ್ಕೊತಾ ಇದ್ರು, ಅವರೇ ಬೆಳೀತಾ ಇದ್ರು, ಅವರೇ ಪರಿವರ್ತನೆ ಮಾಡ್ತಾಯಿದ್ರು, ಅವರೇ ಬಳಸ್ತಾ ಇದ್ರು. ಎಷ್ಟು ಚೆನ್ನಾಗಿದೆ ಅಲ್ಲ ಕಾನ್ಸೆಪ್ಟು. ಸೊ ಹಾಗಾಗಿ ಯಾವುದು
ಅವ್ರ ಜಮೀನಿಗೆ ಮಣ್ಣು ರಾಸಾಯನಿಕ ಆಗ್ತಾ ಇರಲಿಲ್ಲ ಅಂದರೆ ಅವ್ರ ದೇಹಕ್ಕೂ ರಾಸಾಯನಿಕ ಬರ್ತಾ ಇರಲಿಲ್ಲ, ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರು 80, 90 ವರ್ಷ, 100 ವರ್ಷ, 120 ವರ್ಷ ಈ ಥರ ಎಲ್ಲ ಬದುಕಿದ್ದನ್ನ ನೋಡಿದ್ವಿ. ಸೊ ಈಗ ನಿಮ್ಗೆ ಗೊತ್ತಾಯ್ತಾ, ರಾಸಾಯನಿಕ ಮುಕ್ತ. ಸೊ ಇಲ್ಲೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಆಗಿನ ಕಾಲದಲ್ಲಿ ಯಾರು ಕೂಡ ಪ್ಯಾಕೆಟಲ್ಲಿ ಫುಡ್ ತಂದಂಥ ಉದಾಹರಣೆಗಳೇ ಇಲ್ಲ. ಪ್ಯಾಕ್ಡ್ ಫುಡ್ ಅಂತಲೇ ಇರಲಿಲ್ಲ, FSSAI ಡಿಪಾರ್ಟ್ಮೆಂಟ್ ಇರಲಿಲ್ಲ. ಎಲ್ಲದನ್ನು ಕೂಡ ನ್ಯಾಚುರಲ್ ಆಗಿ ಅವ್ರ ತೋಟದಲ್ಲಿ, ಹೊಲದಲ್ಲಿ, ಗದ್ದೆಯಲ್ಲಿ ಬೆಳ್ಕೊತಾ ಇದ್ರು, ಅವರೇ ಬಳಸ್ತಾ ಇದ್ರು. ಭಾಳ ಅಂದರೆ ಅಲ್ಲಿ ಎಕ್ಸ್ಚೇಂಜ್ಗಳು, ವಸ್ತುಗಳ ಎಕ್ಸ್ಚೇಂಜ್ ಆಗ್ತಾಯಿತ್ತು, ದುಡ್ಡು ಬದಲು ಬಾಟರ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಆ ಥರ. ಸೊ ಆ ಪದ್ಧತಿಗೆ ನಾವು ಹೋಯಿತು ಅಂತಂದರೆ ನಾವೇನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ನಾವು ತುಂಬ ಅದರಿಂದ ಬೀಳೋದ್ಕಿಂತ ತುಂಬ ಏನಂತೀರ ನೆಕ್ಸ್ಟ್ ಲೆವೆಲಲ್ಲಿ ಥಿಂಕ್ ಮಾಡೋದಕ್ಕಿಂತ ಜಸ್ಟ್ ಹಳಬ್ರು ಥಿಂಕ್ ಮಾಡಿದ್ದು ಆ ದಾಟಿನಲ್ಲಿ ಹೋದ್ರೇ ಸಾಕು, ನಮಗೆಲ್ಲ ಆರೋಗ್ಯ ಬರುತ್ತೆ, ನಾವೆಲ್ಲರೂ ಭಾಳ ವರ್ಷ ಬದುಕಿರ್ತೀವಿ. ನಮ್ಮ ಜನ್ರೇಷನ್ಗೆ, ಮುಂದಿನ ಜನ್ರೇಷನ್ಗೆ ಒಳ್ಳೆ ಮಣ್ಣು, ಒಳ್ಳೆ ವಾತಾವರಣನ ಬಿಟ್ಟು ಹೋಗ್ಬೋದು. ಸರ್, ಈಗ ಈ ತೋಟದಲ್ಲಿ ಯಾವ್ಯಾವ ರೀತಿ ಬೆಳೆಗಳು ಬೆಳೆದಿದ್ದೀರಿ, ಯಾವ್ಯಾವ ಹಣ್ಣುಗಳು ಬೆಳೆದಿದ್ದೀರಿ ಅನ್ನೋದನ್ನು ಸಂಪೂರ್ಣ ವಿವರ ಕೊಡಿ. ಖಂಡಿತ ತೋರಿಸ್ತೀನಿ. ಹಂಗೆ ಒಳಗಡೆ ಹೋಗೋಣ ಬನ್ನಿ. ಇದು ಚಕ್ಕೆ ಗಿಡ. ಈಗೇನು ನಾವು ಚಕ್ಕೆ, ಲವಂಗ ಇದೆಲ್ಲ ಮನೆಗೆ ತರ್ತೀವಿ, ಅದರಲ್ಲಿ ಇದು ಚಕ್ಕೆ. ಒಂದು 3 ವರ್ಷ ಇದು ಬಂದಮೇಲೆ ಈ ಬಾರ್ಕನ್ನು ಕಟ್ ಮಾಡಿ ಅದನ್ನು ನಾವು ಸೌತೆಕಾಯಿ ಥರ ಹೊರದ್ರೆ ನಿಮಗೆ ಆ ಚಕ್ಕೆ ಸಿಕ್ಕುತ್ತೆ. ಅದನ್ನು ಒಣಗಿಸ್ತು ಅಂತಂದರೆ ಚಕ್ಕೆ ಆಗುತ್ತೆ. ಎಷ್ಟೆಷ್ಟು ಪೀಸ್ ಬೇಕು ಅಷ್ಟು ಕಟ್ ಮಾಡ್ಕೊಂಡು ಮಾರಾಟ ಮಾಡ್ಬೋದು. ಒಂದನೇದು. ಎರಡನೇದು ಈ ಎಲೆಗಳು, ಎಲ್ಲ ಪಲಾವ್ಗೆ, ಬಾತ್ಗೆ ಈ ಎಲೆಗಳನ್ನ ಹಾಕ್ತಾರೆ, ನೀವೆಲ್ಲರೂ ಕೇಳಿದ್ರು. ಆಮೇಲೆ ಇದರಲ್ಲಿ ಒಂದು ಹೂವು ಬರುತ್ತೆ, ಹೂವು ಬಂದಿದ್ದು ಕಾಯಾಗಿದ್ದನ್ನ ಮೊರಟಿ ಮೊಗ್ಗು ಅಂತೇಳಿ ಮಾರ್ತಾರೆ. ಸೊ 3 ಉಪಯೋಗ ಈ ಚಕ್ಕೆನಲ್ಲಿ, 3 ಉಪಯೋಗಗಳು. ಸೊ ಇತ್ತೀಚೆಗೆ ಚಕ್ಕೆ ತೋಟಗಳನ್ನೇ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸಿದ್ವಿ. ಸಂಪೂರ್ಣವಾಗಿ ನಾವೇ ನಮ್ಮ ತೋಟದಲ್ಲಿ ಒಂದು 2-3 ಗಿಡ ಹಾಕೊಂಡ್ರೆ ನಾವು ಕೊಂಡ್ಕೊಳ್ಳೋದೇ ತಪ್ಪಲ್ಲ ಸರ್. ನಿಮ್ಮ ಮನೆಗೆ ಏನು 2-3 ಗಿಡದ ಬಳಸ್ತೀರಾ? ನಿಮ್ಮ ರೋಡ್ಗೆ ಆಗುತ್ತೆ, ಪೂರ್ತಿ ನಿಮ್ಮ ಬೀದಿಗೆ ಆಗುತ್ತೆ, ಅಷ್ಟು ಬರುತ್ತೆ ಇದರಲ್ಲಿ. ಚಕ್ಕೆ ಸಿಕ್ತೆ, ಚಕ್ಕೆ ಪಲಾವ್ ಎಲೆ ಸಿಗ್ತದೆ, ಈ ಇದು ಮರಾಠಿ ಮೊಗ್ಗು, ಎಲ್ಲ ಮಸಾಲೆ ಪದಾರ್ಥಗಳು ಸಿಕ್ಕುತ್ತೆ. ಕವರಲ್ಲಿ ಹೋಗಿ ಪಲಾವ್ ಎಲೆ ತರೋ ಬದಲು ನಮ್ಮ ಮನೇಲೆ ಸಿಗುವಂಥದ್ದು ನ್ಯಾಚುರಲ್ ಆಗಿ ಹಾಕಿ ಅದು ಒಣಗಿಸಿದ್ದು ತಿಂದರೆ ಇನ್ನೂ ಒಳ್ಳೆ ಅರೋಮ ಬರಲ್ಲ. ಈ ಹಸಿದು ತೊಗೊಂಡೋಗಿ ಹಾಕ್ತಾರೆ ನಿಮ್ಮ ಪಲಾವ್ಗೆ, ಬಾತ್ಗೆ, ತುಂಬ ಒಳ್ಳೆ ಸುವಾಸನೆ ಕೊಡುತ್ತೆ. ಪ್ಲಸ್ ಒಳ್ಳೆ ನಿಮಗೆ ಘಮ ಬರುತ್ತೆ ನಿಮ್ಮ ಅಡುಗೆನಲ್ಲಿ. ಇದು ವಾಟರ್ ಆ್ಯಪಲ್ ಅಂತ ಹೇಳ್ತಾರೆ. ಸೊ ಸಮ್ಮರಲ್ಲಿ ಬರೋಂಥ ಒಂದು ಮುಖ್ಯವಾದ ಹಣ್ಣು. ಸೊ ನಾವು ತಿಂತೀವಿ, ನಮ್ಮ ಸುತ್ತಮುತ್ತ ಜನ ಉಪಯೋಗಿಸ್ತಾರೆ, ಮತ್ತು ಇದನ್ನು ನಮ್ಮ ಹಕ್ಕಿ ಪಕ್ಷಿಗಳು ಚೆನ್ನಾಗಿ ತಿಂತವೆ. ಸೊ ಅದಾದಮೇಲೆ ಇನ್ನೇನು ಒಂದಿಷ್ಟು ತಿಂತೀವಿ, ಒಂದಿಷ್ಟು ಇಲ್ಲೇ ಬಿದ್ದು ಮಣ್ಣಾಗಿ ಗೊಬ್ಬರ ಆಗುತ್ತೆ. ಸರ್, ಇದು ಗಜನಿಂಬೆ. ಸೊ ಇದು ಸಿಪ್ಪೆ ಮಂದ ಇರುತ್ತೆ. ಇದನ್ನು ನಾವು ಉಪ್ಪಿನಕಾಯಿ ಮಾಡೋದಕ್ಕೆ ಬಳಸ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ತುಂಬ ಈಗ ಒಡೆದೇ ಹೋಗಿದೆ. ಅಲ್ಲಿ ನೋಡಿ ಎಷ್ಟು ದಪ್ಪ ಬರುತ್ತೆ. ಹೆಚ್ಚು ಕಡಿಮೆ 300, 400, 500 ಗ್ರಾಮ್ ತನಕ ಬರೋಂಥ ಇದು ಗಜನಿಂಬೆ ಇದೆ. ನೀವು ಇದನ್ನು ಚಿತ್ರಾನ್ನ ಅಥವಾ ಇದಕ್ಕೆ ರಸನೂ ಕೂಡ ಬಳಸ್ಬೋದು. ಸ್ವಲ್ಪ ರಸಕ್ಕಿಂತ ಜಾಸ್ತಿ ಇದು ಸಿಪ್ಪೆ ಮಂದ ಇರೋದ್ರಿಂದ ಉಪ್ಪಿನಕಾಯಿಗೆ ಒಳ್ಳೆ ಸೂಕ್ತವಾದಂಥ ಬೆಳೆ ಇದು. ಇದು ವಾಸನೆ ನೋಡಿ ಹಂಗೆ ನಿಮಗೆ ಬೆಸ್ಟ್ ಫ್ರಾಗ್ರೆನ್ಸ್ ಇದೆ. ಇದು ಆಲ್ ಸ್ಪೈಸಸ್ ಅಂತ, ಸರ್ವ ಸಾಂಬಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಎಲ್ಲ ಯಾವ್ಯಾವ ಮಸಾಲೆ ಪದಾರ್ಥಗಳಿದೆ ಎಲ್ಲದನ್ನೂ ಮಿಶ್ರಣ ಇದರಲ್ಲಿ ಅಡಕವಾಗಿದೆ ಅಂತ ಸರ್ವ ಸಾಂಬಾರ ಅಂದರೆ. ಇದ್ರ ಎಲೆ ನಿಮಗೆ ಏನು ಚಕ್ಕೆ ಎಲೆಕ್ಕಿಂತನೂ ನಿಮಗೆ ಒಳ್ಳೆ ಸುವಾಸನೆ ಕೊಡುತ್ತೆ. ಆಮೇಲೆ ಇದನ್ನು ನೀವು ಪಲಾವ್, ಬಾತ್ಗೆ ಯೂಸ್ ಮಾಡ್ತು ಅಂದರೆ ಒಳ್ಳೆ ಅರೋಮ ಕೊಡುತ್ತೆ. ಆಮೇಲೆ ಇದಕ್ಕೆ ಈಗ ಎಲ್ಲ ಹೂವು ಆಗೋಂಥ ಸಮಯ, ಇನ್ನೇನು ಹೂವು ಆದರೆ ಅದ್ರ ಕಾಯಿನ ಕಿತ್ಕೊಂಡ್ರೆ, ಸೊ ಆ ಕಾಯಿನೂ ಕೂಡ 2,000 ರೂಪಾಯಿ, 3,000 ರೂಪಾಯಿ ಒಂದು ಕಿಲೋಗೆ ಮಾರಾಟ ಆಗುತ್ತೆ. ತುಂಬ ಒಳ್ಳೆ ಗಿಡ. ಒಂದು ಫ್ಯಾಮಿಲಿಗೆ ಒಂದು ಮರ ಈ ಥರದ್ದು ಇದ್ಬಿಟ್ರೆ ಅವರ ಸ್ಪೈಸಸ್ ರಿಕ್ವೈರ್ಮೆಂಟ್ ಮೀಟ್ ಮಾಡ್ದಂಗೆ. ತುಂಬ ಫ್ರಾಗ್ರೆನ್ಸ್ ಇದೆ ಸರ್. ಹೌದೌದು ನೋಡಿ. ಇದು ದಿವ್ಯ ಹಲಸು ಅಂತ, ಬ್ರೆಡ್ ಫ್ರೂಟ್ ಅಂತ ಹೇಳ್ತಾರೆ. ನಮ್ಮ ಮಂಗಳೂರು ಕಡೆ ಜೀಗುಜ್ಜೆ ಅಂತ ಹೇಳ್ತಾರೆ. ಸೊ ಇದನ್ನು ತರಕಾರಿ ಥರ ಬಳಸ್ತಾರೆ. ಏನು ನಮ್ಮ ಕೋಸ್ಟಲ್ ಸೈಡು ಅಂತ ಹೇಳ್ತೀವಿ, ಅಲ್ಲೆಲ್ಲ ಈ ತರಕಾರಿನ ಅವ್ರಿಗೆ ಬೆಳೆಯೋಕ್ಕೆ ಪೂರಕ ವಾತಾವರಣಗಳಿಲ್ಲ ಒಂದಿಷ್ಟು ಕಡೆ. ಅವ್ರು ಏನು ಮಾಡ್ತಾರೆ, ವರ್ಷ ಪೂರ್ತಿ ಇದನ್ನೇ ತರಕಾರಿ ಥರ ಬಳಸ್ತಾರೆ. ಸೊ ಇದನ್ನು ಬರೀ ತರಕಾರಿ ಥರನೇ ಬಳಸೋದು ಜೊತೆಗೆ ಇದರಲ್ಲಿ ಚಿಪ್ಸ್ ಮಾಡ್ಬೋದು, ಇದರಲ್ಲಿ ಕಬಾಬ್ ಮಾಡ್ಬೋದು. ತುಂಬ ಅವರು ಇನ್ನೂ ತುಂಬ ಒಳ್ಳೊಳ್ಳೆ ಪದಾರ್ಥಗಳನ್ನ ರೆಡಿ ಮಾಡ್ತಾರೆ. ಇದು ಒಳ್ಳೆಯ ತರಕಾರಿ ಬೆಳೆ ಕೂಡ ಇದು. ಯಾವ ಭಾಗದಲ್ಲಿ ಸರ್ ಅದನ್ನು ಕೋಸ್ಟಲ್ ಅಂದರೆ ನಿಮಗೆ ಮಂಗಳೂರು, ಉಡುಪಿ, ನಮ್ಮ ಇದು ಪುತ್ತೂರು, ಈ ಥರ ಭಾಗದಲ್ಲಿ ಕೋಸ್ಟಲ್ ಸೈಡು ಎಲ್ಲಿ ಸಮುದ್ರ ತೀರಗಳಿರುತ್ತೆ
ಆ ಭಾಗದಲ್ಲಿ ವಾತಾವರಣದಲ್ಲಿ ತರಕಾರಿ ಬೆಳೆಯಲ್ಲ, ಬೆಳೆಯೋಕ್ಕೆ ಸೂಕ್ತ ವಾತಾವರಣ ಇರೋದಿಲ್ಲ. ಅಂಥ ಕಡೆ ಇದನ್ನೇ ತರಕಾರಿಯಾಗಿ ಬಳಸ್ತಾರೆ. ತುಂಬಾ ನ್ಯಾಚುರಲ್ ಫುಡ್ ಸರ್ ಇದು. 100%. ಇನ್ನೊಂದು ಸ್ವಲ್ಪ ಇದು ಇಷ್ಟು ದಪ್ಪ ಆದರೆ ಕಿತ್ಕೊಂಡು ತರಕಾರಿ ಥರ ಬಳಸ್ಕೋಬೋದು. ಬಾಸುಮತಿ ಎಲೆ, ಈ ಬಾಸುಮತಿ ಎಲೆ ನಾವು ಮಾಮೂಲಿ ಅಕ್ಕಿಗೆ ಈ ಬಾಸುಮತಿ ಎಲೆ ಹಾಕಿದ್ರೆ ಬಾಸುಮತಿ ಫ್ಲೇವರ್ ಕೊಡುತ್ತೆ. ಇದನ್ನು ನೋಡಿ, ಅದ್ರ ಸುವಾಸನೆ ನೋಡಿ. ಸೊ ವಿಶೇಷವಾದ ಒಂದು ಕ್ರೀಪರ್. ಅದೇ ನೀವು ಮಾಮೂಲಿ ರೈಸ್ ಹಾಕಿದ್ರೆ ಅದಕ್ಕೆ ಜೊತೆಗೆ ಇದನ್ನ ಹಾಕಿದ್ರೆ ಬಾಸ್ಮತಿ ಥರ ಫ್ಲೇವರ್, ಫ್ಲೇವರ್ ಕೊಡುತ್ತೆ ನಿಮಗೆ. ಇದು ಹೆರಳೆಕಾಯಿ ತುಂಬ 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 ಫೇಮಸ್ಸು. ಇತ್ತೀಚೆಗೆ ತುಂಬ ನೆಗ್ಲೆಕ್ಟೆಡ್ ಸಿಟ್ರಿಕ್ ಫ್ರೂಟ್. ಇದು ನಮ್ಮ ದೇಹಕ್ಕೆ ಷಡ್ರಸಗಳು ಕೂಡ ಅವಶ್ಯಕತೆ ಇರುತ್ತೆ. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು. ನಾವು ತಿಂತಾ ಇರೋದು ಇತ್ತೀಚೆಗೆ ಉಪ್ಪು, ಸಿಹಿ ಭಾಳ ಅಂದರೆ ಹುಳಿ, ಖಾರ. ಒಗರು ಇಲ್ಲವೇ ಇಲ್ಲ. ಒಗರು ಇದರಲ್ಲಿ ಸಿಕ್ಕುತ್ತೆ. ಷಡ್ರಸಗಳಲ್ಲಿ ಒಂದು ರಸ, ತುಂಬ ತುಂಬ ಇಂಪಾರ್ಟೆಂಟ್ ರಸ. ಇದು ಕೂಡ ನಮ್ಮ ದೇಹಕ್ಕೆ ಹೋಗಬೇಕು. ಬಾಡಿನ ತುಂಬ ಚೆನ್ನಾಗಿ ತಂಪು ಮಾಡುತ್ತೆ. ಅಟ್ಲೀಸ್ಟು ನಾವೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರೆ, ನಾವೆಲ್ಲ ಕೇಳೋಕ್ಕೆ ಶುರು ಮಾಡಿದ್ರೆ ರೈತರುಗಳು ಬೆಳೀತಾರೆ. ಅವರು ಕೂಡ ಬೆಳೆದು ಅವರ ತೋಟಗಳಲ್ಲಿ ಹೊಲಗಳೆಲ್ಲ ಹಾಕ್ತಾರೆ. ಸೊ ನಮಗೆ ಬೇಕಾಗಿರೋಂಥ ಆಹಾರನೂ ಸಿಕ್ತು, ಅವನಿಗೆ ಒಂದು ಒಳ್ಳೆ ಫಿಕ್ಸ್ಡ್ ಇನ್ಕಮ್ ಕೂಡ ಬರುತ್ತೆ. ಸೊ ಇದನ್ನ ಬಗ್ಗೆ ಯೋಚನೆ ಮಾಡೋಣ. ಇದು ಸೀತಾಫಲ. ಇದೇನು ನಾನು ನಿಮ್ಗೆ ಏನು ಹೇಳೋದು ಬೇಕಾಗಿಲ್ಲ. ಸೊ ಎಲ್ಲ ಬೇಲಿಗಳಲ್ಲಿ, ಎಲ್ಲಿ ಊರಲ್ಲಿ ಖಾಲಿ ಇರುತ್ತೆ ಜಾಗಗಳಲ್ಲಿ, ಬದುಗಳಲ್ಲಿ ಆರಾಮಾಗಿ ಬರುತ್ತೆ. ನಮ್ಮ ತೋಟದಲ್ಲಿ ಯಾವಾಗಲಾದ್ರೂ ನೀರಿನ ಬೇಡಿಕೆ ಕಡಿಮೆ ಆದರೆ, ನೀರಿಲ್ಲ ಅಂದರೂ ಕೂಡ ಈ ಮರ ಇರುತ್ತೆ, ಈ ಹಣ್ಣಿನ ಮರ ಇರುತ್ತೆ. ಸೊ ಹಾಗಾಗಿ ಇದನ್ನ ಹಾಕಿದ್ವಿ. ನನಗೆ ಚಿಕ್ಕದ್ರಲ್ಲಿ ನೆನಪಿದೆ, ಒಂದು ಬೇಲಿಲಿ ಸರ್ ಒಂದು ಚೀಲ ಅಷ್ಟು ಸಿಕ್ತಿತ್ತು ಸರ್. ಹೌದು, ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್. ಹೌದು, ಫ್ರೀಯಾಗಿ ಸಿಗ್ತಾ ಇದ್ದಿದ್ದು ಇವೆಲ್ಲ. ಇವತ್ತು ದುಡ್ಡಿಗೆ ತಗೋಬೇಕಾಗಿದೆ. ಫ್ರೀಯಾಗಿ ಸಿಗ್ತಾ ಇದ್ದಿದ್ದು ಊರ್ ಸೈಡ್, ರೋಡ್ ಸೈಡ್ಗಳಲ್ಲಿ ಬೆಳೀತಾ ಇದ್ದಿದ್ದು. ಈಗ ರೋಡ್ ಸೈಡಲ್ಲಿ ಮಾರಂಗಾಗಿದೆ. ರೋಡ್ ಸೈಡಲ್ಲಿ ಮಾರಂಗಾಗಿದೆ. ಇದೊಂದು ವಿಶೇಷವಾದ ಹಲಸು. ವಿಶೇಷವಾದ ಹಲಸು, ಅಡಗನಹಳ್ಳಿ ಹಲಸು ಅಂತಾನೆ ಹೆಸರಿಟ್ಟಿದ್ದೀನಿ ಇದಕ್ಕೆ. ಇಲ್ಲಿ ನಮ್ಮ ಶೇಖರ್ ಅವ್ರ ತೋಟದಲ್ಲಿ ಒಂದಿನ ಹಣ್ಣು ತಿಂದ್ಬಿಟ್ಟು ಇಲ್ಲೆಲ್ಲ ಸುಮಾರು ಒಂದು 20-30 ಬೀಜಗಳು ಬಿಸಾಕಿದ್ವಿ. ಆ ಬೀಜ ಮೊಳಕೆ ಹೊಡೆದು ಗಿಡ ಆಯಿತು. ಎಷ್ಟೊಂದು ಗಿಡಗಳನ್ನ ತೆಗೆದು ಇದೊಂದು ಗಿಡ ಉಳಿಸ್ಕೊಂಡೆ. ಈ ಗಿಡನೂ ಕಳೆದ 4 ವರ್ಷದಿಂದ ಕಟ್ಟಾಗೋಯ್ತು. ಇಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು ನೀವು. ಇದು ಕಟ್ಟಾಗೋಯ್ತು. ದೊಡ್ಡ ಗಾಳಿ ಬಂದಾಗ ಪ್ರೀ ಮಾನ್ಸೂನಲ್ಲಿ ಕಟ್ಟಾಗಿ ಹೊರಟೋಯ್ತು. ಅದಾದಮೇಲೆ ನಾನು ಬೇಜಾರಾಗಿ ಸುಮ್ಮನೆ ಹಂಗೆ ಬಿಟ್ಟಿದ್ದೆ. ಮತ್ತೆ ಚಿಗುರಿದೆ, ಮತ್ತೆ ಇದು ಯಾವುದು ಅದ್ರದ್ದು ಜೀವನನ ಬಿಟ್ಕೊಡಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ಮತ್ತೆ ಹುಟ್ಟಿ ಮತ್ತೆ ಎಲ್ಲ ಚಿಗುರಿ ಹಣ್ಣು ಕೊಡ್ತಾ ಇದೆ. ಈ ವರ್ಷದಿಂದ ಹಣ್ಣು ತಿಂತಾ ಇದೀವಿ. ಹೇಗಿದೆ ಟೇಸ್ಟು ಅಂದರೆ ಸಕ್ಕರೆ ಪಾಕ, ಜೇನುತುಪ್ಪ ಥರ ಇದೆ. ಅಷ್ಟು ಚೆನ್ನಾಗಿದೆ. ಇಷ್ಟಿಷ್ಟೇ ತೊಳೆಗಳು. ಬಟ್ ನಾನು ಯಾರ್ಯಾರು ಕೊಟ್ಟಿದ್ದೀನಿ ಆ ಮರದ ಹಣ್ಣು ಇದು ಸಿಕ್ಕುತ್ತಾ ಅಂತ 10 ಸತಿ ಕೇಳಿದ್ದಾರೆ. ಅಷ್ಟು ರುಚಿಯಾದ ಹಣ್ಣು ಕೊಟ್ಟಿದೆ. ನನ್ನ ಫೇವ್ರೇಟ್ ಫ್ರೂಟು, ಫೇವ್ರೇಟ್ ಮರ ಈ ನಮ್ಮ ತೋಟದಲ್ಲೇ ಅಡಗನಹಳ್ಳಿ ಹಲಸು. ಇದು ಪನ್ನೀರ್ ಹಣ್ಣು ಅಂತ, ಪನ್ನೀರ್ ಫ್ರೂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದು ಒಳ್ಳೆ ತುಂಬ ರುಚಿಯಾದಂಥ ಹಣ್ಣು. ಇದು ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ. ಒಂದಿಷ್ಟು ದಪ್ಪ ಆಗುತ್ತೆ. ಸೊ ಈಗ ಯಾವುದೋ ಒಂದೇ ಒಂದು ಉಳ್ಕೊಂಡಿದೆ, ಮುಗೀತು ಸೀಸನ್. ಇದು ಸಮ್ಮರಲ್ಲಿ ಬರೋಂಥ ಬೆಳೆ. ಯಾವ ಭಾಗದಲ್ಲಿ ಬೆಳೆ ಅಂತ? ಇದು ನನಗೆ ಗೊತ್ತಿರೋಂಗೆ ಎಲ್ಲ ಕಡೆನೂ ಬರುತ್ತೆ. ನಾನು ನಮ್ಮ ಗುರುಗಳು ಕಣಗಾಲಲ್ಲಿ ನೋಡಿ, ನಮ್ಮ ಗುರುಗಳು ಕೊಳ್ಳೇಗೌಡರು ನೋಡಿ ಇಲ್ಲಿ ತೊಗೊಂಡು ಬಂದಿದ್ದು. ಒಂದು 4-5 ವರ್ಷಕ್ಕೆಲ್ಲ ಫ್ರೂಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಣ್ಣುಗಳು ವೈವಿಧ್ಯತೆ, ನಿಮ್ಮ ತೋಟದಲ್ಲಿ ಹಣ್ಣುಗಳು ಬೇಕು ಅನ್ನೋಂಥವ್ರು ಈ ಗಿಡನ 1-2 ಹಾಕೊಳ್ಳಿ. ಎಲ್ಲ ಸೀಸನಲ್ಲೂ ನಮ್ಗೆ ಹಣ್ಣು ಬೇಕು ಅಂದಾಗ ಈ ರೀತಿ ಸಮಗ್ರ ಕೃಷಿ ಇದು ನಮಗೆ ಸಮ್ಮರಲ್ಲಿ ಕೊಡುತ್ತೆ. ಈಗ ಸೀತಾಫಲ ಇದ್ಮೇಲೆ ಸ್ಟಾರ್ಟು, ಶ್ರಾವಣದಲ್ಲಿ ಬರುತ್ತದು. ಇದಂಗಿಲ್ಲ, ಇದು ಸಮ್ಮರಲ್ಲಿ ಸಿಕ್ಕುತ್ತೆ. ಈಗ ಹೆಂಗೆ ನಮಗೆ ಹಲಸು, ಮಾವು ಇದೆಲ್ಲ ಸಮ್ಮರಲ್ಲಿ ಸಿಕ್ಕುತ್ತೆ. ಸಮ್ಮರಲ್ಲಿ ತಿನ್ನೋಂಥ ಫ್ರೂಟ್ಸ್ಗಳು. ರೇಷ್ಮೆ ಹಣ್ಣು ಸಾಮಾನ್ಯ, ನಾವು ರೇಷ್ಮೆ ಹಣ್ಣು ಸುಮಾರು 1/2 ಇಂಚು ಒಂದಿಷ್ಟಷ್ಟು ಬಂದು ರೌಂಡ್ಗೆ ಇರೋಂಥದ್ದನ್ನ ನೋಡಿದ್ವಿ. ಬಟ್ ಇದು 3 ಇಂಚಿದೆ. ಇದು ಪಾಕಿಸ್ತಾನಿ ಮಲ್ಬರಿ ಅಂತ ಹೇಳ್ತಾರೆ. ಒಂದು ಲೇಟೆಸ್ಟ್ ಸ್ಟಡಿ ಹೇಳುತ್ತೆ, ನಮ್ಮ ಈ ಹಣ್ಣನ್ನು ತಿಂದರೆ ಕ್ಯಾನ್ಸರ್ ಸೆಲ್ಸ್ನ ಅದು ಕಿಲ್ ಮಾಡುತ್ತೆ ಅಂತೇಳಿ. ಸೊ ಹಾಗಾಗಿ ಕಳೆದ ಒಂದು 6-7 ತಿಂಗಳಿಂದ ಈ ಥರದ್ದು ಒಂದು 4-5 ಗಿಡ ತಂದು ಹಾಕ್ಕೊಂಡಿದ್ದೀನಿ. ಫ್ರೂಟ್ಸ್ಗಳು ತುಂಬ ಎಂಜಾಯ್ ಮಾಡ್ತಿದ್ವಿ. ತುಂಬ ರುಚಿಯಾಗಿ, ತುಂಬ ಚೆನ್ನಾಗಿ ಅನ್ಸುತ್ತೆ ತಿನ್ನೋಕ್ಕೆ. ಇನ್ನೂ ಒಂದು ತಿಂದಮೇಲೆ ಇನ್ನೊಂದು 4 ತಿನ್ನಬೇಕು ಅನಿಸುತ್ತೆ. ಆ ಥರ ಇದು
ಸೊ ಲಾಂಗ್ ಮಲ್ಬೆರಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಯಾವ ಭಾಗದಲ್ಲಿ ಸರ್ ಇದನ್ನ? ಇದು ನನ್ಗೆ ಗೊತ್ತಿರಂಗೆ ಎಲ್ಲ ಕಡೆನೂ ಬೆಳಿಬೋದು, ಸ್ವಲ್ಪ ಬಿಸಿಲು ಬೇಡುತ್ತೆ.